ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿ ಅಂತಾನೆ ಕರೆಸಿಕೊಳ್ಳುವ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿ ಮೇಲೆ ಈಗ ಇರಾನ್ ತನ್ನ ಬಿಗಿ ಹಿಡಿತವನ್ನ ಸಾಧಿಸಲು ಮುಂದಾಗಿದೆ. ಈ ನಿರ್ಧಾರ ಕೇವಲ ಒಂದು ಪ್ರಾದೇಶಿಕ ಬದಲಾವಣೆಯಲ್ಲ, ಬದಲಾಗಿ ಇಡೀ ವಿಶ್ವದ ಆರ್ಥಿಕತೆ ಮೇಲೆ ಸುನಾಮಿ ಎಬ್ಬಿಸಬಲ್ಲ ಗಂಭೀರ ಬೆಳವಣಿಗೆ. ಇರಾನ್ ಸಂಸತ್ತು ಈ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಂದ ಟೋಲ್ ಟ್ಯಾಕ್ಸ್ ಅಥವಾ ಸುಂಕ ವಸೂಲಿ ಮಾಡುವ ಪ್ರಸ್ತಾವನೆಗೆ ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಆದರೆ ಇಲ್ಲಿ ಕೇವಲ ಹಣದ ಪ್ರಶ್ನೆ ಇಲ್ಲ. ಈ ನಿರ್ಧಾರದ ಹಿಂದೆ ಅಡಗಿರುವ ರಾಜಕೀಯ ಲೆಕ್ಕಾಚಾರಗಳೇನು? ಅಮೆರಿಕ ಮತ್ತು ಇಸ್ರೇಲ್ನಂತಹ ದೇಶಗಳ ಹಡಗುಗಳಿಗೆ ಪ್ರವೇಶ ನಿರಾಕರಿಸುವ ಮೂಲಕ ಇರಾನ್ ಯುದ್ಧದ ಮುನ್ಸೂಚನೆ ನೀಡ್ತಾ ಇದೆಯಾ? ಜಾಗತಿಕ ತೈಲ ಸರಬರಾಜಿನ 20%ಕ್ಕಿಂತ ಹೆಚ್ಚು ಪಾಲು ಈ ಕಿರಿದಾದ ಜಲಮಾರ್ಗದ ಮೂಲಕವೇ ಸಾಗುತ್ತಿರುವಾಗ ಇರಾನ್ ವಿಧಿಸಿರುವ ಈ ನಿರ್ಬಂಧಗಳು ವಿಶ್ವದ ಇಂಧನ ದರವನ್ನ ಗಗನಕ್ಕೇರಿಸುತ್ತಾ ಅನ್ನೋ ಗಂಭೀರ ಪ್ರಶ್ನೆಗಳು ಈಗ ಜಗತ್ತನ್ನ ಕಾಡ್ತಿದೆ. ಇರಾನ್ನ ಈ ನಡೆ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನುಗಳಿಗೆ ಸವಾಲ್ ಹಾಕ್ತಿದೆಯಾ ಅಥವಾ ತನ್ನ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳುವ ಹಠಾನ ಅನ್ನೋದು ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮಾರ್ಚ್ 30ನೇ ತಾರೀಕು ಇರಾನ್ನ ಸಂಸದೀಯ ಸಮಿತಿ ಹೊಸ ನಿರ್ವಹಣಾ ಯೋಜನೆಯನ್ನ ಅಂಗೀಕರಿಸಿದ್ದು, ಇದರ ಅಡಿಯಲ್ಲಿ ಹಾರ್ಮುಜ್ ಜಲಸಂಧಿಯ ಭದ್ರತೆಯನ್ನ ಬಲಪಡಿಸೋದು ಮತ್ತು ಅಲ್ಲಿಂದ ಹಾದು ಹೋಗುವ ಹಡಗುಗಳಿಗೆ ಹೊಸ ಪ್ರೋಟೋಕಾಲ್ಗಳನ್ನ ಜಾರಿಗೊಳಿಸುವುದು ಇರಾನ್ನ ಉದ್ದೇಶ. ಅತ್ಯಂತ ಮುಖ್ಯವಾಗಿ ಇರಾನ್ ತನ್ನ ಸ್ವಂತ ಕರೆನ್ಸಿಯಾದ ರಿಯಾಲ್ನಲ್ಲಿ ಸುಂಕ ಪಾವತಿ ಮಾಡಬೇಕು ಅಂತ ಕಡ್ಡಾಯಗೊಳಿಸಿದೆ. ಈ ಯೋಜನೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳ ಹಡಗುಗಳಿಗೆ ಈ ಮಾರ್ಗದಲ್ಲಿ ಸಂಚರಿಸಲು ಸಂಪೂರ್ಣ ನಿಷೇಧ ಹೇರಲಾಗಿದೆ. ಈ ಮಾಹಿತಿಯನ್ನ ಇರಾನ್ನ ಸರ್ಕಾರಿ ಮಾಧ್ಯಮವಾದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟಿಂಗ್ ಅಧಿಕೃತವಾಗಿ ಹೊರಹಾಕಿದೆ. ಇರಾನ್ ಈ ಪ್ರದೇಶದ ಮೇಲೆ ತನ್ನ ಸಂಪೂರ್ಣ ಸಾರ್ವಭೌಮ ಅಧಿಕಾರವಿದೆ ಅಂತ ಪ್ರತಿಪಾದಿಸ್ತಾ ಇತ್ತು. ಇಲ್ಲಿಂದ ಮುಂದೆ ತನ್ನದೇ ನಿಯಮಗಳು ನಡೆಯಲಿವೆ ಅಂತ ಜಗತ್ತಿಗೆ ಸಾರಿದೆ. ಈ ಹಾರ್ಮುಜ್ ಜಲಸಂಧಿ ಒಂದು ಕಡೆ ಇರಾನ್, ಇನ್ನೊಂದು ಕಡೆ ಓಮನ್ ದೇಶದ ಗಡಿಯನ್ನ ಹಂಚಿಕೊಂಡಿರೋದ್ರಿಂದ ಇರಾನ್ ಈ ವಿಚಾರದಲ್ಲಿ ಓಮನ್ ಜೊತೆಗೂಡಿ ಕಾನೂನು ಚೌಕಟ್ಟನ್ನ ರೂಪಿಸಲು ಯೋಚಿಸ್ತಾ ಇದೆ. ಹೀಗೆ ಮಾಡೋದ್ರಿಂದ ತನ್ನ ನಿರ್ಧಾರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಬದ್ಧ ಬೆಂಬಲ ದೊರೆಯುತ್ತೆ ಅನ್ನೋದು ಇರಾನ್ನ ಲೆಕ್ಕಾಚಾರ. ಈ ಬೆಳವಣಿಗೆಯನ್ನ ವಿಶ್ಲೇಷಣೆ ಮಾಡಿದಾಗ ಇರಾನ್ ಮೇಲೆ ಏಕಪಕ್ಷೀಯವಾಗಿ ನಿರ್ಬಂಧ ಹೇರಿರುವ ರಾಷ್ಟ್ರಗಳಿಗೆ ಪಾಠ ಕಲಿಸಲು ಈ ಮಾರ್ಗವನ್ನ ಇರಾನ್ ಆಯುಧವನ್ನಾಗಿ ಬಳಸ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿರುವ ಈ ಸಂದರ್ಭದಲ್ಲಿ ಜಲಸಂಧಿಯ ಮೂಲಕ ಹಡಗುಗಳ ಸಂಚಾರವನ್ನ ನಿರ್ಬಂಧಿಸಿರುವುದು ಜಾಗತಿಕ ಹಡಗು ಉದ್ಯಮದ ಮೇಲೆ ಭಾರೀ ಹೊಡೆತ ನೀಡಿದೆ. ಈ ಸಂಘರ್ಷದ ಪರಿಣಾಮವಾಗಿ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರೀ ಏರಿಕೆಯಾಗುವ ಸಾಧ್ಯತೆ ಇದೆ. ಇದು ಭಾರತದಂತಹ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಅಮೆರಿಕದ ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈ ಹಿಂದೆ ನೀಡಿದ ಹೇಳಿಕೆಯ ಪ್ರಕಾರ ಅಮೆರಿಕ ಹಾರ್ಮುಜ್ ಜಲಸಂಧಿಯ ಮೇಲೆ ಮತ್ತೆ ತನ್ನ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸುತ್ತೆ ಮತ್ತು ಅಲ್ಲಿ ನೌಕಾಯಾನದ ಸ್ವಾತಂತ್ರ್ಯವನ್ನ ಮರುಸ್ಥಾಪಿಸುತ್ತೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಇರಾನ್ ಒಂದು ವೇಳೆ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸ್ತಾ ಇದ್ರೆ ಇರಾನ್ನ ವಿದ್ಯುತ್ ಸ್ಥಾವರಗಳು, ತೈಲ ಬಾವಿಗಳು ಮತ್ತು ಪ್ರಮುಖ ದ್ವೀಪಗಳನ್ನ ಧ್ವಂಸಗೊಳಿಸೋದಾಗಿ ಬೆದರಿಕೆ ಹಾಕಿದ್ರು. ಇಂತಹ ಪ್ರಚೋದನಾತ್ಮಕ ಹೇಳಿಕೆಗಳ ನಡುವೆಯೇ ಇರಾನ್ ಅಧಿಕೃತವಾಗಿ ಸುಂಕ ವಸೂಲಿಗೆ ಮುಂದಾಗಿರೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇರಾನ್ ಈ ಹಿಂದೆ ಅನಧಿಕೃತವಾಗಿ ಕೆಲವು ಹಡಗುಗಳಿಂದ ದಂಡ ಅಥವಾ ಶುಲ್ಕವನ್ನ ವಸೂಲಿ ಮಾಡ್ತಿತ್ತು ಅಂತ ಹೇಳಲಾಗಿದ್ದು, ಈಗ ಅದಕ್ಕೆ ಕಾನೂನುಬದ್ಧ ರೂಪ ನೀಡಿದೆ. ವರದಿಗಳ ಪ್ರಕಾರ ಒಂದು ಹಡಗಿನಿಂದ ಸುಮಾರು $20 ಲಕ್ಷ ಅಂದ್ರೆ ಅಂದಾಜು 17 ಕೋಟಿ ರೂಪಾಯಿ ಭಾರಿ ಮೊತ್ತವನ್ನ ಇರಾನ್ ಬೇಡಿಕೆ ಇಡ್ತಾ ಇದೆ. ಇದು ಜಾಗತಿಕ ವ್ಯಾಪಾರದ ವೆಚ್ಚವನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ. ಈ ಪರಿಸ್ಥಿತಿ ಕೇವಲ ಆರ್ಥಿಕ ಬಿಕ್ಕಟ್ಟಲ್ಲ, ಬದಲಾಗಿ ಒಂದು ಬೃಹತ್ ಯುದ್ಧದ ಕಾರ್ಮೋಡವನ್ನ ಸೂಚಿಸ್ತಾ ಇದೆ. ಒಂದು ವೇಳೆ ಅಮೆರಿಕ ತನ್ನ ನೌಕಾಪಡೆಯ ಮೂಲಕ ಈ ಮಾರ್ಗವನ್ನ ಬಲವಂತವಾಗಿ ತೆರೆಯಲು ಪ್ರಯತ್ನಿಸಿದ್ರೆ ಅದು ಇರಾನ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವೆ ನೇರ ಸಂಘರ್ಷಕ್ಕೆ ನಾಂದಿ ಹಾಡಬಹುದು. ಇರಾನ್ ತನ್ನ ಪ್ರಾದೇಶಿಕ ಮಿತ್ರ ರಾಷ್ಟ್ರಗಳ ಬೆಂಬಲದೊಂದಿಗೆ ಈ ಹೆಜ್ಜೆ ಇಟ್ಟಿದ್ದು ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳಿಗೆ ಬಹಿರಂಗ ಸವಾಲ್ ಹಾಕಿದೆ. ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಇರಾನ್ ಕೈಗೊಂಡಿರುವ ಈ ಕಠಿಣ ನಿರ್ಧಾರ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ದೊಡ್ಡ ಬದಲಾವಣೆಯನ್ನ ತರಲಿದೆ. ಇದು ಕೇವಲ ಇರಾನ್ ಮತ್ತು ಅಮೆರಿಕದ ನಡುವಿನ ಜಟಾಪಟಿಯಲ್ಲ, ಬದಲಾಗಿ ಇಡೀ ಜಗತ್ತಿನ ಇಂಧನ ಭದ್ರತೆಯ ಪ್ರಶ್ನೆಯಾಗಿದೆ. ಜಲಸಂಧಿಯನ್ನ ಮುಚ್ಚೋದು ಅಥವಾ ಅದರ ಮೇಲೆ ಅತಿಯಾದ ಸುಂಕ ವಿಧಿಸೋದು ಜಾಗತಿಕ ಮಾರುಕಟ್ಟೆಯಲ್ಲಿ ಹಣದುಬ್ಬರಕ್ಕೆ ಕಾರಣವಾಗಬಹುದು ಮತ್ತು ಅನೇಕ ದೇಶಗಳ ಆರ್ಥಿಕ ಸ್ಥಿರತೆಯನ್ನ ಬುಡಮೇಲು ಮಾಡಬಹುದು. ಅಂತಾರಾಷ್ಟ್ರೀಯ ಸಮುದಾಯ ಈ ಬಿಕ್ಕಟ್ಟನ್ನ ಶಾಂತಿಯುತವಾಗಿ ಬಗೆಹರಿಸದೇ ಇದ್ರೆ ಹಾರ್ಮುಜ್ ಜಲಸಂಧಿ ಜಾಗತಿಕ ಆರ್ಥಿಕತೆಯ ಪಾಲಿನ ಮೃತ್ಯುಕೂಪವಾಗಿ ಬದಲಾಗೋದ್ರಲ್ಲಿ ಸಂಶಯ ಇಲ್ಲ. ಇರಾನ್ನ ಈ ಧೋರಣೆ ಮತ್ತು ಅಮೆರಿಕದ ಎಚ್ಚರಿಕೆಗಳು ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದನ್ನ ಇಡೀ ಜಗತ್ತು ಈಗ ಉಸಿರನ್ನ ಬಿಗಿ ಹಿಡಿದುಕೊಂಡು ನೋಡ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.